ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ನಾವು ಕೂಡ ಚೆನ್ನಾಗಿದ್ದೀವಿ. ಇವತ್ತು ಬೇಕ್ರಿ ಥರನೇ ಅದೇ ಟೇಸ್ಟಿ ಬರೋ ಥರ ಒಂದು ಬನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಏನು ಸಖತ್ತಾಗಿತ್ತು ಗೊತ್ತಾ? ಸಾಫ್ಟಾಗಿತ್ತು. ನಾನು ಯಾವ ಥರ ಮಾಡಿದೆ ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿ, ಯಾವ ಥರ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ದಯವಿಟ್ಟು ಪೂರ್ತಿಯಾಗಿ ವಿಡಿಯೋ ನೋಡಿ, ಯಾರು ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ. ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಪ್ರೆಸ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ನಾನು ಇಲ್ಲಿ ಬೆಚ್ಚಗಿರೋ ಹಾಲು 1 ಕಪ್ ತೊಗೊಂಡಿದ್ದೀನಿ. ಒಂದು 3/4 ಕಪ್ ಅಷ್ಟು ಹಾಕ್ಕೊಂಡಿದ್ದೀನಿ. ಇಲ್ಲಿ ತನಕ ತೊಗೊಂಡಿದ್ದೀನಿ. ಇದಕ್ಕೆ 1 ಸ್ಪೂನು ಶುಗರ್ ಹಾಕೋತಾ ಇದ್ದೀನಿ. ನೀವು ಸ್ವೀಟ್ ಏನಾರು ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಹಾಕೋಬೋದು, ಸ್ವೀಟ್ ಕಡಿಮೆ ಬೇಕು ಅಂದರೆ ಸ್ವೀಟ್ ಕಡಿಮೆ ಹಾಕೋಬೋದು. ನಾನು ಒಂದು ಸ್ಪೂನ್ ಮೇಲೆ ಸ್ವಲ್ಪ ಒಂದು ಚಿಟಿಕೆ ಹಾಕಿದ್ದೀನಿ. ನಮಗೆ ಸ್ವೀಟ್ ಇಷ್ಟ, ಅದಕ್ಕೋಸ್ಕರ ನಮಗೆ ಸ್ವಲ್ಪ ಸ್ವೀಟ್ ಎಕ್ಸ್ಟ್ರಾ ಹಾಕ್ಕೊಂಡಿದ್ದೀನಿ. ನಿಮ್ಗೇನಾರು ಸ್ವೀಟ್ ಕಡಿಮೆ ಬೇಕು ಅಂದರೆ ಸ್ವೀಟ್ ಕಡಿಮೆ ಹಾಕೋಬೋದು. ಇಲ್ಲಿ 1 ಸ್ಪೂನಷ್ಟು ಈಸ್ಟ್, ಡ್ರೈ ಈಸ್ಟ್, ಇದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಇದು ಡ್ರೈ ಈಸ್ಟ್ ಅಂತ ಅಂಗಡಿಲಿ, ಪ್ರತಿಯೊಂದು ಅಂಗಡಿಲೂ ಸಿಗುತ್ತೆ. ನೀವು ಕೇಳಿದ್ರೆ ಕೊಡ್ತಾರೆ ನೋಡಿರಿ, ಡ್ರೈ ಈಸ್ಟ್ ಅಂತ. ಪ್ರತಿಯೊಂದು ಇದು ನಾವು ಬನ್ ಮಾಡೋಕ್ಕೆ, ಬ್ರೆಡ್ ಮಾಡಬೇಕಾದ್ರೆ ಎಲ್ಲ ಇದನ್ನೇ ಹಾಕೊಳ್ಳೋದು. ಇದು ಎಲ್ಲ ಅಂಗಡಿಲೂ ಸಿಗುತ್ತೆ, ಕೇಳಿದ್ರೆ ಕೊಡ್ತಾರೆ ನೋಡಿ, ಡ್ರೈ ಈಸ್ಟ್ ಅಂತ. 1 ಪ್ಯಾಕೆಟ್ ತಂದರೆ ಒಂದು 2-3 ಸಲನಾರ ಮಾಡ್ಕೋಬೋದು. ತುಂಬ ಒಂದು 4 ಸ್ಪೂನು 5 ಸ್ಪೂನ್ ಅಷ್ಟು ಇರುತ್ತೆ ಅದು. ಈಗ ನಮ್ಗೆ ಎಷ್ಟು ಬೇಕು ಅಷ್ಟೇ ನಾವು ಹಾಕ್ಕೋಬೇಕು. ಈ ಹಾಲ್ಗೆ ನಾನು ಎಷ್ಟು ಹಾಕಬೇಕು ಅಷ್ಟು ಹಾಕಿದ್ದೀನಿ. ಇನ್ನೂ ಬಾಕಿದು ಹಾಗೆ ಫ್ರಿಜ್ಜಲ್ಲಿ ಇಟ್ಟಿರ್ತಾಯಿದ್ದೀನಿ. ನೆಕ್ಸ್ಟ್ ಟೈಮ್ ನಮ್ಗೆ ಯೂಸ್ ಆಗುತ್ತೆ ಇದು. ಇದನ್ನು ಒಂದು ಸಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧ ಗಂಟೆ ಬಿಡ್ತೀನಿ ನಾನು. ಇದನ್ನು ಚೆನ್ನಾಗಿ ಕರಗಬೇಕು. ಅದು ಡ್ರೈ ಈಸ್ಟ್ ಅಲ್ವಾ, ಅದು ಹಾಲಲ್ಲಿ ಫುಲ್ಲು ಚೆನ್ನಾಗಿ ಮಿಕ್ಸ್ ಆಗಬೇಕಿದು. ಆವಾಗಲೇ ಬನ್ನು ಸಾಫ್ಟಾಗಿ ಬರೋದು. ಬ್ರೆಡ್ಡಾರ ಮಾಡ್ಕೊಬೋದು, ಬನ್ನಾರ ಮಾಡ್ಕೊಬೋದು. ಅದನ್ನು ನಾನು ಬನ್ ಮಾಡ್ತಾಯಿದ್ದೀನಿ. ಇದನ್ನು ನಾನು ಹೀಗೆ ಒಂದು 20 ನಿಮಿಷ ಗಂಟೆನೂ ಹಾಗೆ ಬಿಡ್ತೀನಿ. ಒಂದು ಅರ್ಧ ಗಂಟೆ 20 ನಿಮಿಷ ಗಂಟೆ ಹಾಗೆ ಚೆನ್ನಾಗಿ ನೆನೆಯೋದಕ್ಕೆ ಬಿಡ್ತೀನಿ ನೋಡಿ. ಇವಾಗ ಆಗಿದೆ ನೋಡಿ. ನಾನು ಒನ್ ಅವರ್ ಮೇಲಿಟ್ಟಿದ್ದೆ ನೋಡಿ, ಯಾವ ಥರ ಆಗಿದೆ. ಈ ಥರ ಚೆನ್ನಾಗಿ ಇದಾಗಬೇಕು, ಮೆಲ್ಟ್ ಆಗಬೇಕು ಚೆನ್ನಾಗಿ. ಚೆನ್ನಾಗಿ ಸೆಟ್ಟಾಗಿದೆ. ಇವಾಗ ಇದಕ್ಕೆ ಮೈದಾ ಹಾಕಿ ಮಿಕ್ಸ್ ಮಾಡೋದು ನೋಡಿ. 1 ಕಪ್ಪು ಮೈದಾ ತಗೊಂಡಿದ್ದೀನಿ, ಕ್ಲೀನ್ ಮಾಡಿಟ್ಟಿದ್ದೆ ನಾನು. ಇವಾಗ ಆ ಮೈದಕ್ಕೆ ಇವಾಗ ಇದನ್ನು ಸೇರಿಸ್ತಾ ಇದ್ದೀನಿ. ಫುಲ್ಲಾಗಿ ಸೇರಿಸ್ಬೇಕು. ಫುಲ್ಲಾಗಿ ಸೇರಿಸಿ 1 ಸ್ಪೂನ್ ಸಹಾಯದಿಂದ 1 ಸ್ಪೂನ್ ತೊಗೊಂಡು ಇದನ್ನೆಲ್ಲ ಚೆನ್ನಾಗಿ ಈ ಥರ ಬೀಟ್ ಮಾಡಬೇಕು. ಚೆನ್ನಾಗಿ ಕಲಿಸ್ಬೇಕು ಇದನ್ನು. ಅದು 3/4 ಕಪ್ ಹಾಕಿದೆ ಹಾಲು. ಕರೆಕ್ಟಾಗಿ 1 ಕಪ್ಪು ಮೈದಾ ಹಾಕಿದೆ. ಕರೆಕ್ಟಾಗಿ ಫುಲ್ಲಾಗೆ 3/4 ಕಪ್ ಹಾಲು, 1 ಕಪ್ಪು ಫುಲ್ಲು ಮೈದಾ ನೋಡಿ. ಈ ಥರ ಬಂದಿದೆ. ಇದನ್ನು ಚೆನ್ನಾಗಿ ಇವಾಗ ಇದಕ್ಕೆ ಸ್ವಲ್ಪ ಬೆಣ್ಣೆ ಹಾಕ್ತೀನಿ. ನಾನು ಇಷ್ಟು ಬೆಣ್ಣೆ ಸೇರಿಸ್ತಾ ಇದ್ದೀನಿ. ಇಷ್ಟು ಹಾಕ್ತಾಯಿದ್ದೀನಿ. ಬೆಣ್ಣೆ ಹಾಕಿದಷ್ಟು ಚೆನ್ನಾಗಿರ್ತದೆ, ಟೇಸ್ಟ್ ಚೆನ್ನಾಗಿರ್ತದೆ ಅಂತ ಬೆಣ್ಣೆ ಹಾಕೋದು. ಸಾಫ್ಟಾಗಿ ಬರುತ್ತೆ, ಟೇಸ್ಟ್ ಚೆನ್ನಾಗಿರ್ತದೆ ಬನ್ನದು. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಥರ ಇದು ಅಂಟೈತಲ್ಲ, ಇದೆಲ್ಲ ಹೋಗಬೇಕು. ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಥರ ನೋಡಿ. ಈ ಥರ ಒಂದು 1/4 ಗಂಟೆನಾದರೂ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಬನಿ ಬರಬೇಕದು. ನೋಡಿ, ಈ ಥರ ಬರುತ್ತೆ. ನಾವು ಎಷ್ಟು ನಾದ್ಕೋತೀವಿ ಅಷ್ಟು ಚೆನ್ನಾಗಿ ಬನ್ನು ಸಾಫ್ಟಾಗಿ ಬರುತ್ತೆ. ನಾನು ನಾನು ಅಡುಗೆ ಮಾಡೋ ಮನೇಲಿ ಮಾಡಿಸಿದ್ರು, ಚೆನ್ನಾಗಿ ಬಂದಿತ್ತು ಬನ್ನು. ಅದಕ್ಕೆ ನಮ್ಮ ಮನೇಲಿ ಯಾಕೆ ಟ್ರೈ ಮಾಡಬಾರ್ದು ಅಂತ ಮಾಡ್ತಾಯಿದ್ದೀನಿ. ಈ ಥರ ಚೆನ್ನಾಗಿ ನಾದ್ಕೊಂಡ್ರೇ ನಿಮಗೆ ಸಾಫ್ಟಾಗೆ ಬನ್ ಬರೋದು. ಇದ್ರ ಮೇಲೆ ಸ್ವಲ್ಪ ಹಿಟ್ಟು ಹಾಕೋತಾ ಇದ್ದೀನಿ. ಸ್ವಲ್ಪ ಉದುರಿಸ್ಕೋಬೇಕು, ಜಾಸ್ತಿ ಬೇಡ.
ಸ್ವಲ್ಪ ತುಪ್ಪ ಹಾಕ್ಕೊಂಡ್ರೂ ಚೆನ್ನಾಗಿರ್ತದೆ. ತುಪ್ಪ ನಾನು ಆಲ್ರೆಡಿ ಬೆಣ್ಣೆ ಹಾಕಿದ್ದೀನಿ. ಒಂದೇ ಒಂದು ಸ್ಪೂನಷ್ಟು ಆಯಿಲ್ ಹಾಕ್ತಾಯಿದ್ದೀನಿ. ನೋಡಿ ಈ ಥರ ಬರುತ್ತೆ. ಈ ಥರ ಸುತ್ತ ಇರೋದೆಲ್ಲ ಕ್ಲೀನಾಗಿ ಮಾಡ್ಕೋಬೇಕು. ಈ ಥರ ನೋಡಿ ಇವಾಗ ಕೈಗೆ ಅಂಟ್ತಾ ಇಲ್ಲ. ಇವಾಗ ಇಲ್ಲಿ ತನಕನೂ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು ಅದನ್ನು. ನೋಡಿ ಇಷ್ಟು ಮಾಡಿದ್ದೀನಿ. ಇವಾಗ ಇದನ್ನ ಒಂದು ಮುಚ್ಚಳ ಮುಚ್ಚಿ 1 ಅವರ್ ಹಾಗೆ ರೆಸ್ಟ್ ಮಾಡೋಕ್ಕೆ ಬಿಡಬೇಕು. ಇದನ್ನು 1 ಅವರ್ ಹಾಗೆ ರೆಸ್ಟ್ ಮಾಡೋಕ್ಕೆ ಬಿಡಬೇಕು. ಸ್ವಲ್ಪ ಆಯಿಲ್ ಹಾಕ್ತಾಯಿದ್ದೀನಿ ಮೇಲ್ಗಡೆ. ಸ್ವಲ್ಪ ಆಯಿಲ್ ಹಾಕಿದ್ರೆ ಒಣಗಬಾರ್ದಲ್ಲ ಹಿಟ್ಟು, ಸ್ವಲ್ಪ ಬೆಚ್ಚಗಿರಲಿ ಅಂತ ಹಾಲು ಹಾಕ್ತಾಯಿದ್ದೀನಿ, ಎಣ್ಣೆ ಹಾಕ್ತಾಯಿದ್ದೀನಿ, ಸ್ವಲ್ಪ ಆಯಿಲು. ಇದು 2ರಷ್ಟು ಆಗುತ್ತೆ. 1 ಅವರ್ ಬಿಟ್ಟರೆ 1 ಅವರ್ 2 ಅವರ್ ಬಿಟ್ಟು ಮಾಡಿದ್ರೆ, ಒಂದು 2 ಅವರ್ ಟೈಮ್ ಇತ್ತು ಅಂದರೆ ಒಂದು 2 ಅವರೇ ಬಿಡ್ರಿ. ಆಗ ಈ ಥರ ಡಬ್ಬಲ್ ಆಗುತ್ತೆ ಹಿಟ್ಟು. ಇದು ಇನ್ನೂ ಉಬ್ಬು ಬರುತ್ತೆ ಅದು. ಅದಕ್ಕೆ ಇವಾಗ ಅದನ್ನ ಮುಚ್ಚಳ ಮುಚ್ಚಿ ಹಾಗೆ ರೆಸ್ಟ್ ಮಾಡೋಕೆ ಬಿಡ್ಬೇಕು ಅದನ್ನು. ಅಂಗಡಿಲೆಲ್ಲ ತರೋ ಬದಲು ಈ ಥರ ನಾವು ಮನೇಲೇ ಮಾಡಿಕೊಂಡ್ರೆ, ಮನೇಲಿ ಒಂದು ಅರ್ಧ ಗಂಟೆ ಟೈಮ್ ಇದ್ದರೆ ಮನೇಲೆ ಮಾಡಿ ಫಸ್ಟ್ ಏನು ಮಾಡಬೇಕು ಅಂದರೆ, ನಾವು ಹಾಲಿಗೆ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಇಟ್ಬಿಡ್ಬೇಕು ಅದನ್ನ. ಫಸ್ಟೇ ಮಾಡಿ ಇಟ್ಬಿಟ್ರೆ, ಹಿಟ್ಟು ಕಲಸಿ ಒಂದು ಅರ್ಧ ಗಂಟೆ ಇಟ್ಬಿಟ್ರೆ ಒಂದು 30 ನಿಮಿಷದಲ್ಲಿ ಕುಕ್ ಮಾಡಿಬಿಟ್ರೆ ಹಾಗೆ ಹೋಗುತ್ತೆ ಬನ್ನು. ಆ ಬೇಕ್ರಿಯಿಂದ ತರೋ ಬದಲು ಆರಾಮಾಗಿ ಮನೇಲಿ ಮಕ್ಳಿಗೆ ಮಾಡ್ಕೊಡ್ಬೋದಲ್ವ. ತುಂಬ ಇಷ್ಟಪಟ್ಟು ತಿಂತಾರಲ್ವ. ಬೇಕ್ರಿಲಿ ಯಾವ್ಯಾವ ಥರ ಮಾಡ್ತಾರೋ ಮನೇಲೇ ಫ್ರೆಶ್ಶಾಗಿ ನಾವು ಮಾಡ್ಕೊ ತಿಂದರೆ ತುಂಬ ಚೆನ್ನಾಗಿರ್ತದಲ್ವ. ಅದಕ್ಕೆ ಮನೇಲೇ ಟ್ರೈ ಮಾಡ್ತಾಯಿದ್ದೀನಿ. ನೋಡಿ 1.5 ಗಂಟೆ ನಾನು ಹಾಗೆ ನೆನೆಸಿಟ್ಟಿದೆ. ಈಗ ಓಪನ್ ಮಾಡಿದ್ದೀನಿ. ನೋಡಿರಿ ಯಾವ ಥರ ಬಂದಿದೆ. ನೋಡ್ತಾ ಇರ್ಬೋದಲ್ವ, ಫುಲ್ಲು ಉಬ್ಕೊಂಡು ಬಂದಿದೆ ನೋಡಿರಿ. ಇವಾಗ ಇದನ್ನ ಚೆನ್ನಾಗಿ ಇದು ಮಾಡಬೇಕು. ಚೆನ್ನಾಗಿ ಈ ಥರ ನಾದ್ಕೋಬೇಕು. ನೋಡಿರಿ ಯಾವ ಥರ ಬಂದಿದೆ. ನಾವು ಎಷ್ಟು ನಾದ್ತೀವಿ ಅಷ್ಟು ಚೆನ್ನಾಗಿ ಬರುತ್ತೆ. ಇವಾಗ ಇನ್ನು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಏನಾರು ತೆಳು ಅನಿಸಿದ್ರೆ, ಇಲ್ಲಾಂದರೆ ಸೇಮ್ ಇಷ್ಟೇ ಸಾಕು. ನೋಡಿ ಇವಾಗ ಪಾತ್ರೆಗೆ ಏನು ಅಂಟ್ತಾ ಇಲ್ಲ. ಈ ಥರ ಮೆಲ್ಟ್ ಆಗಬೇಕು ಚೆನ್ನಾಗಿ. ಈಗ ಇದನ್ನ 1-2 ಅವರ್ ನೆನೆಸಿದ್ನಲ್ಲ, ಇವಾಗ ಉಂಡೆ ಮಾಡಿಕೊಂಡು ನಮ್ಗೆ ಯಾವ ಸೈಜಿಗೆ ಬೇಕು ಆ ಸೈಜ್ಗೆ ಉಂಡೆ ಮಾಡಿ ಹಾಕೋದು. ಇವಾಗ ನಾನು ಈ ಕಲ್ ಮೇಲೆ ಹಾಕ್ಕೊಂಡಿದ್ದೀನಿ. ಎಷ್ಟು ಸಾಫ್ಟಾಗಿದೆ ಗೊತ್ತಾ ಹಿಟ್ಟು, ತುಂಬ ಸಾಫ್ಟಾಗಿದೆ. ನೋಡಿ ಈ ಥರ ಮಾಡ್ಕೋಬೇಕು. ಈ ಥರ ನಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ಗೆ ನಾವು ಕಟ್ ಮಾಡ್ಕೋಬೋದು. ನಾನು ಚಿಕ್ಕದಾಗಿ ಮಾಡ್ತಾಯಿದ್ದೀನಿ. ದೊಡ್ಡದು ಬೇಕಾದರೆ ದೊಡ್ಡದು ಮಾಡ್ಕೋಬೋದು, ಇಲ್ಲ ಚಿಕ್ಕದು ಮಾಡ್ಕೋಬೋದು. ನೋಡಿ ಇಷ್ಟು ಬರುತ್ತೆ. ಇದನ್ನ ಈ ಥರ ಮಾಡಬೇಕು. ಈ ಥರ ಕೈಗೆ ಸ್ವಲ್ಪ ಆಯಿಲ್ ಹಾಕ್ಕೋಬೇಕು. ಆಯಿಲ್ ಹಾಕ್ಕೊಂಡು ಈ ಥರ ಉಂಡೆ ಮಾಡಿ ಒಂದು ಪ್ಲೇಟ್ ಮೇಲೆ ಹಾಕ್ಕೋಬೇಕು. ಎಲ್ಲ ಉಂಡೆನೂ ನಾವು ಇದೇ ಥರ ಮಾಡ್ಕೋಬೇಕು. ನೋಡಿ ಒಂದು ತಟ್ಟೆ ತಗೊಂಡಿದ್ದೀನಿ, ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ, ಬೆಣ್ಣೆ ಆಯಿಲ್ 2 ಹಾಕ್ಕೊಂಡಿದ್ದೀನಿ. ಇದಕ್ಕೆ ಈ ಥರ ಉಂಡೆ ಮಾಡಿ ದೂರ ಇಡಬೇಕು. ಆಗ ಉಬ್ಕೊಂಡು ಬರುತ್ತೆ ಮತ್ತೆ ಇದು. ನಾವು ಚೆನ್ನಾಗಿ ನೆನೆಸ್ಬೇಕಷ್ಟೇ. ಇದನ್ನ ನೆನೆಸಿ ಚೆನ್ನಾಗಿ ಉಬ್ಬು ಬರಬೇಕು. ಅಲ್ಲಿ ತನಕನೂ
ಚೆನ್ನಾಗಿ ನೆನೆಬೇಕು. ಇದು ಮೈದಾ ಅಲ್ವಾ, ಚೆನ್ನಾಗಿ ಉಬ್ಬಿ ಬರುತ್ತೆ ಅದು. ಈ ಥರ ತಟ್ಟೆಗೆ ಹಾಕಿದ್ಮೇಲೆ ಒಂದು 10 ನಿಮಿಷ ಇಟ್ಟರು ಇನ್ನೂ ಚೆನ್ನಾಗಿರುತ್ತದೆ. ಒಂದು 10 ನಿಮಿಷ, ಕಾಲು ಗಂಟೆ ಬಿಟ್ಟು ಮುಚ್ಚಿಟ್ಬಿಟ್ಟು ಆಮೇಲೆ ಸ್ಟವ್ ಮೇಲೆ ಇಡೋದು. ಇದು ಮೇಲೆ ಶೇಪ್ ಚೆನ್ನಾಗಿ ಬರಲಿ ಅಂತ ಈ ಥರ ಹಾಕೋದು. ಸ್ವಲ್ಪ ದೂರ ದೂರ ಮಾಡು, ಏಕೆಂದರೆ ಅದು ಅವೆಲ್ಲಿ ಬೇಯುತ್ತಲ್ಲ, ಆಗ ಇನ್ನೂ ದಪ್ಪ ಆಗುತ್ತೆ ಅದು. ನೋಡಿ ಇಷ್ಟಾಗಿದೆ. ಈಗ ಇದ್ರ ಮೇಲೆ ಸ್ವಲ್ಪ ಹಾಲು ಸವರಬೇಕು. ನಾನು ಅದ್ರ ಮೇಲೆ ಸ್ವಲ್ಪನೇ ಹಾಲು ಹಾಕ್ತಾಯಿದ್ದೀನಿ. ಹಾಲು ಹಾಕಿದ್ರೆ ಡ್ರೈ ಆಗೋದಿಲ್ಲ ಅಂತ, ಸ್ವಲ್ಪ ಒದ್ದೆ ಅಂಶ ಇರಬೇಕು ಅಂತ, ಡ್ರೈ ಆಗಬಾರ್ದು ಅಂತ. ಮನೇಲೇ ಆರಾಮಾಗಿ ಮಾಡ್ಕೋಬೋದು. ಹೋಟ್ಲಿಂದ ಇದು ಅಂದರೆ ಬೇಕ್ರಿಯಿಂದ ತರೋ ಬದಲು ನೋಡಿ ಇಷ್ಟೇ. ಇವಾಗ ಅದು ಡ್ರೈ ಆಗೋದಿಲ್ಲ, ಮೇಲ್ಗಡೆ ಒಣಗೋಗೋದಿಲ್ಲ. ಸ್ವಲ್ಪ ಹಾಲು ಹಾಕಿ ಈ ಥರ ಇಟ್ಬಿಡೋದು ಅಷ್ಟೇ. ಇದು ಬಂದು ಸ್ಟವ್ ಆನ್ ಮಾಡಿ ಅರ್ಧ ಗಂಟೆ ಕರೆಕ್ಟಾಗಿ 25ರಿಂದ 30 ನಿಮಿಷ ಇಡಬೇಕು. ಇದನ್ನು ಒಂದು ನಿಮಿಷ ಇಟ್ಟು ತೋರಿಸ್ತೀನಿ. ಇಲ್ಲೊಂದು ಪಾತ್ರೆ ಇಟ್ಟಿದ್ದೀನಿ, ಸ್ಟವ್ ಆನ್ ಮಾಡಿ ಒಂದು ಪಾತ್ರೆ ಇಟ್ಟಿದ್ದೀನಿ. ಇದು ಫುಲ್ಲು ಬಿಸಿ ಆಗಬೇಕು. ಅದಕ್ಕೆ ನಾನು ಕೆಳಗಡೆ ಸ್ವಲ್ಪ ಕಲ್ಲುಪ್ಪು ಹಾಕ್ತಾಯಿದ್ದೀನಿ. ನಾನು ಖಾಲಿ ಪಾತ್ರೆ ಇಡ್ತಾಯಿಲ್ಲ, ಇದಕ್ಕೆ ನಾನು ಇಷ್ಟು ಕಲ್ಲುಪ್ಪು ಹಾಕ್ತಾಯಿದ್ದೀನಿ. ಕಲ್ಲುಪ್ಪಲ್ಲಿ ಸ್ವಲ್ಪ ಬಿಸಿ ಚೆನ್ನಾಗಿ ಬರುತ್ತೆ, ಆವಾಗ ಹಬೆ ಬರುತ್ತಲ್ಲ ಆವಾಗ ಚೆನ್ನಾಗಾಗುತ್ತೆ ಅಂತ ನಾನು ಇಲ್ಲಿ ಕಲ್ಲುಪ್ಪು ಹಾಕ್ತಾಯಿದ್ದೀನಿ. ನೋಡಿ ಕೆಳಗಡೆ ನೋಡಿ ಈ ಥರ ಕಲ್ಲುಪ್ಪು ಹಾಕಿಡ್ತಾಯಿದ್ದೀನಿ. ಇದು ಚೆನ್ನಾಗಿ ಬಿಸಿ ಆಗಬೇಕು. ಈ ಥರ ಮುಚ್ಚಿ ಒಂದು 10 ನಿಮಿಷ ಚೆನ್ನಾಗಿ ಬಿಸಿ ಆಗಬೇಕು. ಆವಾಗಲೇ ಆ ಪಾತ್ರೆ, ಬ್ರೆಡ್ಡಿಂದು ಪಾತ್ರೆ ಒಳಗಡೆ ಇಡೋದು. ಕರೆಕ್ಟಾಗಿ ಇಡಬೇಕಾದ್ರೆ ನೀವು ಟೈಮ್ ನೋಡ್ಕೋಬೇಕು. ಇವಾಗ ಇದು ಲೆಕ್ಕ ನಮ್ಗೆ ಬರೋದಿಲ್ಲ. ಇದು ಬಿಸಿ ಹಾಕೋಕ್ಕೆ ಮಾತ್ರ, ಪಾತ್ರೆ ಬಿಸಿ ಹಾಕೋಕ್ಕೆ ಮಾತ್ರನೇ ನಾವು ಇಡ್ತಾ ಇರೋದು. ಇದು ನಾವು ಒಳಗಡೆ ಬನ್ನಿ ಯಾವಾಗ ಇಡ್ತೀವಿ ಆವಾಗ ನಾವು ಟೈಮ್ ನೋಡ್ಕೋಬೇಕು. ಕರೆಕ್ಟಾಗಿ 25ರಿಂದ 30 ನಿಮಿಷದೊಳಗಡೆ ಆಫ್ ಮಾಡ್ಕೋಬೇಕು ನಾವು. 10 ನಿಮಿಷ ಆಗಿದೆ, ಈಗ ಬಿಸಿ ಐತೆ. ನಾನು ಓಪನ್ ಮಾಡ್ತಾಯಿದ್ದೀನಿ. ಈ ಥರ ಬಿಸಿ ಮಾಡಿಕೊಂಡೇ ಇಡಬೇಕು ನೀವು. ಬಿಸಿ ಆಗಿದೆ. ಇವಾಗ ಇದನ್ನು ಇದ್ರೊಳಗಡೆ ಇಡ್ತಾಯಿದ್ದೀನಿ. ಇದು ಕರೆಕ್ಟಾಗಿ 25ರಿಂದ 30 ನಿಮಿಷ ಅಷ್ಟು ಕರೆಕ್ಟಾಗಿ ಟೈಟಾಗಿ ಮುಚ್ಚಳ ಹಾಕಿ ಹಾಗೇ ಬಿಡಬೇಕು. ಇದನ್ನು ಮಧ್ಯದಲ್ಲಿ ಯಾವುದೂ ಓಪನ್ ಮಾಡೋ ಹಾಗಿಲ್ಲ. ನೋಡಿ 25 ನಿಮಿಷ ಆಯಿತು. 30 ನಿಮಿಷ ಹತ್ತತ್ರ ಬರ್ತಾಯಿದೆ. 28 ನಿಮಿಷ ಆಯಿತು. ಇವಾಗ ನಾನು ಆಫ್ ಮಾಡ್ತಾಯಿದ್ದೀನಿ ಸ್ಟವ್ವು. ಈಗ ಓಪನ್ ಮಾಡಿ ತೋರಿಸ್ತೀನಿ ಒಂದು ನಿಮಿಷ. ನೋಡಿ ಆ ಥರ ಬಂದಿದೆ, ಎಷ್ಟು ಚೆನ್ನಾಗಿ ಬಂದಿದೆ. ಚೆನ್ನಾಗಿತ್ತಲ್ಲ. ಒಂದು ನಿಮಿಷ ತೆಗೆದು ತೋರಿಸ್ತೀನಿ. ನೋಡಿ ಯಾವ ಥರ ಬಂದಿದೆ, ಫುಲ್ ಸಾಫ್ಟಾಗಿ, ತುಂಬ ಸಾಫ್ಟಾಗಿ ಬಂದಿದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ಪೂರ್ತಿಯಾಗಿ ವಿಡಿಯೋ ನೋಡಿ, ಅವಾಗ ನಿಮ್ಗೆ ಅರ್ಥ ಆಗುತ್ತೆ. ಇಲ್ಲಿ ತನಕ ನನ್ನ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.